ಸರ್ಕೊಳಮ್ಮ ಈ ಕಡೆ ಬರಮ್ಮ, ಈ ಕಡೆ ಬರೀ ಅವ್ರು ಮಾತಾಡ್ತಾರೆ. ಅಕ್ಕ ಮುಂದೆ ಹೋಗ, ಅಕ್ಕ ಮುಂದೆ. ವರ್ಷ ಮಾಡ್ಕೊಡಕ್ಕೆ ಪ್ರಯತ್ನ ಎಲ್ಲ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಯ್ತಾ ಅಮ್ಮ ಈ ಕಡೆ ಸ್ವಲ್ಪ ಜರ್ಕೊಳಮ್ಮ. ಕಾಮಗಾರಿಗೆ ರು. 150 ಕೋಟಿ ರು ಅನುದಾನ ಮಂಜೂರು ಮಾಡುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಚ್ಚುಕಟ್ಟು ವ್ಯಾಪ್ತಿಗಳಿಗೆ ಪ್ರವಾಹವಾಗುತ್ತಿರುತ್ತದೆ ಹಾಗೂ ಸದರಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಮನೆಗಳ ವಸ್ತುಗಳು ಹಾಳಾಗುತ್ತಿದ್ದು ಜನಸಾಮಾನ್ಯರಿಗೆ ಇದರಿಂದ ತೊಂದರೆಯಾಗುತ್ತದೆ. ಇದರಿಂದ ಮಳೆಗಾಲದ ಸಮಯದಲ್ಲಿ ಮಹಾಮಿತಿಯಲ್ಲಿ ರೈತರಿಗೆ 150 ಕೋಟಿಗಳ ಅನುದಾನ ಬಿಡುಗಡೆ ಮಾಡಿ ಅನುಮೋದನೆ ನೀಡಲು ಈ ಮೂಲಕ ತಮ್ಮಲ್ಲಿ ಕೋರಿದೆ. ಭದ್ರಾವತಿಯ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಬರುವ ಭದ್ರಾವಳಿ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದ ರಸ್ತೆ ಹಾನಿ ಇರುವ ಭದ್ರಾವತಿ ನಗರ ಪ್ರದೇಶದಲ್ಲಿ ಈ ವರ್ಷ ವರುಣನ ಕೃಪೆಯಿಂದ ಡ್ಯಾಮ್ ತುಂಬಿ ಓವರ್ ಆಗಿರೋದ್ರಿಂದ ನೀರು ಹೆಚ್ಚುವರಿ ಬಿಟ್ಟಿದೆ. ಹೆಚ್ಚುವರಿ ಬಿಟ್ಟೋದ್ರಿಂದ ಕೆಲವು ತಗ್ಗು ಪ್ರದೇಶಗಳಿಗೆ ನೀರು ಹಾದು ಹೋಗುತ್ತೆ. ಆ ತಗ್ಗು ಪ್ರದೇಶಗಳಿಗೆ ಈಗಾಗಲೇ 50 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿಸಿ ಇನ್ನು 5-6 ತಿಂಗಳಲ್ಲೇ ತಡೆಗೋಡೆ ಕಾರ್ಯಕ್ರಮ ಮಾಡ್ತೀವಿ. ಯಾರು ಆತಂಕ ಪಡಬೇಕಾಗಿಲ್ಲ, ಖಂಡಿತವಾಗ್ಲೂ ಮಾಡ್ತೀವಿ. ಆರ್ಡ್ರ್ ಕಾಪಿ ಎಲ್ಲ ಇದೆ. 50 ಕೋಟಿ ಸ್ಯಾಂಕ್ಷನ್ ಆಗಿರೋದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆಗುತ್ತೆ, ದಯಮಾಡಿ ಸಹಕಾರ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ತಡೆಗೋಡೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆಯೋ, ಗುಂಡ್ರಾವ್ ಸೆಡ್ಡು, ಯಕೀಸ ಕಾಲೋನಿ, ಚಾಮೇಗೌಡ ಏರಿಯಾ, ಆಲಪ್ಪ ಸರ್ಕಲ್ಲು ಮತ್ತು ಬಸ್ ಮತ್ತು ಕೌಲ್ಗುಂದಿ ಅಂಡರ್ ಬ್ರಿಡ್ಜು, ಅವ್ರು ಯಾರು ಹೋಗಲ್ಲ ಅವರು. ಅವ್ರ ಇಲ್ಲೇ ನಾವು ಇಲ್ಲೇ ಉಳಿತೀವಿ, ಇಲ್ಲೇ ಬೇರೆ ಕಡೆ ಹೋಗಲ್ಲ ಅಂತಾರೆ, ಶಿಫ್ಟ್ ಮಾಡಲ್ಲ ಅಂತಾರೆ. ಎಲ್ಲ ಒಂದು 100 ಮನೆ ನುಗ್ಗಿದೆ. ಅದಕ್ಕೆ ಪರಿಹಾರ 1,20,000 ರೂಪಾಯಿ ಮನೆ ಬಿದ್ದೋದಕ್ಕೆ, ಮನೆ ನೀರು ನುಗ್ಗೋಕ್ಕೆ 10,000 ರೂಪಾಯಿ ನಾಳೆನೇ ಕೊಡೋಕ್ಕೆ ಆದೇಶ ಮಾಡಿದ್ದೀವಿ. ಮಾಡ್ತಾರೆ. 3 ಕಡೆ ಮಾಡಿದ್ದೀವಿ. ಒಳ್ಳೆಯವ್ರ ಕಲ್ಯಾಣ ಒಂದು, ಒಕ್ಕಲಿಗರ ಸಮುದಾಯ ಭವನ ಒಂದು, ಗೌರ್ಮೆಂಟ್ ಹೈಸ್ಕೂಲ್ ರೋಡು ಅಲ್ಲಿ 3 ಮಾಡಿದ್ದೀವಿ. ಚಾಮೇಗೌಡನಲ್ಲಿ 1 ಮಾಡಿದ್ವಿ. ಹೆಚ್ಚುವರಿ ಆದರೆ ಇನ್ನೂ ಮಾಡ್ತೀವಿ. ಅಲ್ಲೆಲ್ಲ ತಿಂಡಿ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಹೇಳೋಕ್ಕಾಗಲ್ಲ, ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ. ಪ್ರಕೃತಿ ಏನು ಮಾಡುತ್ತೋ ನೋಡೋಣ, ಕಾದು ನೋಡೋಣ. ಕೇಳ್ಕೊಂಡಿದ್ದೀವಿ. ಸದ್ಯಕ್ಕೆ ಏನು ಆಗಂಥ ಪರಿಸ್ಥಿತಿ ಇಲ್ಲ ಅಂತ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಮಗೆ ಸಮಾಧಾನ ಇದೆ. ಸರ್, ನೀರು ಕೂಡ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ನಮಗೆ. ಇರುವಂಥ ಎಲ್ಲ ಮನೆ ಇರುತ್ತೆ, ಎಲ್ಲ ವಸ್ತುಗಳು ನೀರು ಪಾಲಾಗಿದ್ದಾವೆ. ಊಟ ಮಾಡೋಕ್ಕೆ ಸಮಸ್ಯೆ ಆಗ್ತದೆ. ಮೊನ್ನೆ ಕಾಡಾ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಈಗೆಲ್ಲ ಬಂದಿರಲ್ಲ, ಮಾಹಿತಿ ಕೊಟ್ಟಿದೆಯಲ್ಲ. ಆಟೋ ಕಟ್ಟಿ ಅನೌನ್ಸ್ ಮಾಡಿಸಿದ್ದಾರೆ. ನಗರಸಭೆಯಿಂದ, ತಾಲೂಕು ಆಫೀಸಿಂದ ಆಟೋ ಕಟ್ಟಿ ಮನೆ ಮನೆಗೆ ಹೋಗಿ ಹೇಳಿ ಬಂದಿದ್ದಾರೆ. ಆಟೋ ಕಟ್ಟಿ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಮುಂಜಾಗ್ರತವಾಗಿ ಕ್ರಮ ಜರುಗಿಸಿದ್ದು. ಬನ್ನಿ ಗಂಜಿ ಕೇಂದ್ರಕ್ಕೆ ಬರ್ರಿ ಅಂತ ಹೇಳಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಇವತ್ತು ಎಲ್ಲರಿಗೂ ಮುಂದಟ್ಟಾಗಿದೆ, ಎಲ್ಲರೂ ಬರ್ತಾರೆ. ಅದೇ ತಡೆಗೋಡೆ ತಟ್ಕೊಡ್ತೀವಿ. ಅದೇ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. 50 ಕೋಟಿ ತಡೆಗೋಡೆ. ಈ ಎಲ್ಲಿ ತಗ್ಗು ಪ್ರದೇಶ ನಾನು ಆವಾಗಲೇ ಹೇಳಿದಲ್ಲ, ಅಲ್ಲಿ ತಡೆಗೋಡೆ ಕಟ್ಟುವಂಥ ವ್ಯವಸ್ಥೆ ಇನ್ನು 6 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. 6 ತಿಂಗಳು. ಒಂದು 100 ಮನೆ ಆಗಿದ್ದಾವೆ ಟೋಟ್ಲು. 100 ಕುಟುಂಬನೂ ಶಿಫ್ಟ್ ಮಾಡಿದೆ. ಆದರೂ ಕೆಲವು ಶಿಫ್ಟ್ ಮಾಡಿಲ್ಲ.
ಅವ್ರಿಗೆ ಹೇಳಿದ್ದೀವಿ, ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಹೋಗ್ತೀವಿ ಅಂತ ಹೇಳಿದರೆ ಹೋಗ್ತಾರೆ. ಸರ್ ಪರಿಹಾರ ಏನಾದ್ರು ಪರಿಹಾರ ಈಗ ನೀರು ನುಗ್ಗಿರೋ ಮನೆಗೆ 10,000 ರೂಪಾಯಿ, ಮನೆ ಹಾಳಾಗಿರೋದಕ್ಕೆ 1,20,000 ತಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸರ್ಕಳಮ್ಮ ಈ ಕಡೆ ಬರಮ್ಮ, ಈ ಕಡೆ ಬರೀ ಅವ್ರು ಮಾತಾಡ್ತಾರೆ. ಅಕ್ಕ ಮುಂದೆ ಹೋಗ, ಅಕ್ಕ ಮುಂದೆ. ಹೇಳ್ತಾರೆ ಸರ್ ಬಿಡ್ರಪ್ಪ. ಅಮ್ಮ ಈ ಕಡೆ ಸ್ವಲ್ಪ ಸರ್ಕಳಮ್ಮ. ಕಾಮಗಾರಿಗೆ ರು. 150 ಕೋಟಿ ರು ಅನುದಾನ ಮಂಜೂರು ಮಾಡುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಚ್ಚುಕಟ್ಟು ವ್ಯಾಪ್ತಿಗಳಿಗೆ ಮಳೆ ನೀರಿನಲ್ಲಿ ಪ್ರವಾಹವಾಗುತ್ತಿರುತ್ತದೆ ಹಾಗೂ ಸದರಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಮನೆಗಳಿಗೆ ವಸ್ತುಗಳು ಹಾಳಾಗುತ್ತಿದ್ದು ಜನಸಾಮಾನ್ಯರಿಗೆ ಇದರಿಂದ ತೊಂದರೆಯಾಗುತ್ತದೆ. ಇದರಿಂದ ಮಳೆಗಾಲದ ಸಮಯದಲ್ಲಿ ಪ್ರವಾಹಕ್ಕೆ 150 ಕೋಟಿಗಳ ಅನುದಾನ ಬಿಡುಗಡೆ ಮಾಡಿ ಅನುಮೋದನೆ ನೀಡಲು ಈ ಮೂಲಕ ತಮ್ಮಲ್ಲಿ ಕೇಳಿ ಕೋರಿದೆ. ಭದ್ರಾವತಿಯ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಬರುವ